ಇಪ್ಪತ್ನಾಲ್ಕು ಸೆಪ್ಟೆಂಬರ್ 14 ಮತ್ತು 15ರಂದು ಅದ್ದೂರಿಯಾಗಿ ನಡೆಯಲಿದೆ. ಅದು ಕೂಡ ಮಳವಳ್ಳಿಯ ಶಾಸಕರು PM ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ. ನನ್ನ ಹಿಂದೆ ನೀವು ನೋಡ್ತಾ ಇರೋದೇ ಗಗನಚುಕ್ಕಿ ಜಲಪಾತ. ಗಗನಚುಕ್ಕಿ ಜಲಪಾತ ಎಷ್ಟು ರಭಸವಾಗಿ ದುಮ್ಮಿಕ್ಕಿ ಹರಿತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಇದರ ಇತಿಹಾಸವನ್ನ ಕೇಳೋಣ. ದೊಡ್ಡ ಕಾಡು, ನೈಸರ್ಗಿಕವಾದಂತಹ ಒಂದು ಅದ್ಭುತವಾದಂತಹ ಒಂದು ಪ್ರದೇಶ, ಅಷ್ಟು ಅಂದವಾಗಿದೆ, ಚಂದವಾಗಿದೆ. ಪ್ರತಿನಿತ್ಯವೂ ಕೂಡ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿಯಲ್ಲಿದೆ. ನೀವೆಲ್ಲ ಕೇಳೇ ಇರ್ತೀರಿ ಗಗನಚುಕ್ಕಿ ಜಲಪಾತ, ಗಗನಚುಕ್ಕಿ ಮತ್ತು ಭರಚುಕ್ಕಿ, ಶಿವನ ಸಮುದ್ರ ಅಂತ ನೀವೆಲ್ಲರೂ ಕೂಡ ಕೇಳೇ ಇರ್ತೀರಿ. ಪ್ರಸಿದ್ಧ ಐತಿಹಾಸಿಕ ಪ್ರವಾಸಿ ತಾಣದಲ್ಲಿ ನಾನು ಮತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ತಂಡ ಇದೆ. ಇಲ್ಲಿಗೆ ಯಾಕಪ್ಪ ಬಂದಿದ್ದೀವಿ ಅಂತ ಅಂದರೆ, ಈ ಒಂದು ಐತಿಹಾಸಿಕ ಜಲಪಾತ ಏನಿದೆಯಲ್ಲ ಗಗನಚುಕ್ಕಿ ಜಲಪಾತೋತ್ಸವ 2024 ಸೆಪ್ಟೆಂಬರ್ 14 ಮತ್ತು 15ರಂದು ಅದ್ದೂರಿಯಾಗಿ ನಡೆಯಲಿದೆ. ಅದು ಕೂಡ ಮಳವಳ್ಳಿಯ ಶಾಸಕರು PM ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ. ಜೊತೆಗೆ ಇದೇ 14ನೇ ತಾರೀಕು CM ಸಿದ್ದರಾಮಯ್ಯನವರು ಕೂಡ ಈ ಜಲಪಾತೋತ್ಸವ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಇದೆಲ್ಲದರ ನಡುವೆ ಈ ಜಲಪಾತೋತ್ಸವ ಅಥವಾ ಈ ಜಲಪಾತ ಇದೆಯಲ್ಲ, ಒಂದು ಇತಿಹಾಸನೇ ಇದೆ. ಈ ಒಂದು ಗಗನಚುಕ್ಕಿ ಜಲಪಾತಕ್ಕೆ ಒಂದು ಇತಿಹಾಸ ಇದೆ. ಯಾಕೆ ಗಗನಚುಕ್ಕಿ ಅಂತ ಹೆಸರು ಬಂತು, ಹೇಗೆ ಬಂತು ಮತ್ತು ಯಾವಾಗ ಬಂತು ಅನ್ನೋ ಕುತೂಹಲ ಎಲ್ಲರಿಗೂ ಕೂಡ ಇದ್ದೇ ಇದೆ. ನಾನು ಎಲ್ಲೋ ತಿಳ್ಕೊಂಡ ಹಾಗೆ ಮತ್ತು ಬೇರೆಯವರಿಂದ ಕೇಳಿದ ಹಾಗೆ ಬೇರೆಯವರು ಹೇಳ್ತಾರೆ, ಸುಮಾರು 300ರಿಂದ 320 ಅಡಿ ಮೇಲಿನಿಂದ ನೀರು ಧುಮ್ಮುಕ್ಕುತ್ತೆ. ಗಗನದಿಂದ ಧುಮ್ಮುಕ್ಕುವ ರೀತಿಯಲ್ಲಿ ಭಾಸವಾಗುತ್ತೆ. ಹಾಗಾಗಿನೇ ಇದನ್ನ ಗಗನಚುಕ್ಕಿ ಜಲಪಾತ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಇದಕ್ಕೆ ಒಂದು ಇತಿಹಾಸ ಇದೆ ಅಂತ ಹೇಳಿ. ನಿಜಕ್ಕೂ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಈ ಜಲಪಾತ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ವೀಕ್ಷಕರೇ, 320 ಅಡಿ ಮೇಲಿನಿಂದ ನೀರು ಬೀಳುತ್ತೆ ಅಂತ ಅಂದಾಗ ಈ ಜಲಪಾತ ಎಷ್ಟು ಅದ್ಭುತವಾಗಿದೆ, ಮನಮೋಹಕವಾಗಿದೆ. ಇನ್ನು ಸುತ್ತಮುತ್ತ ದೊಡ್ಡ ಕಾಡು, ನೈಸರ್ಗಿಕವಾದಂಥ ಒಂದು ಅದ್ಭುತವಾದಂಥ ಒಂದು ಪ್ರದೇಶ, ಅಷ್ಟು ಅಂದವಾಗಿದೆ, ಚಂದವಾಗಿದೆ. ಪ್ರತಿನಿತ್ಯವೂ ಕೂಡ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಈ ಒಂದು ಮನಮೋಹಕವಾದಂಥ ದೃಶ್ಯವನ್ನ ನೋಡೋದಕ್ಕೆ, ಮನಮೋಹಕವಾದಂಥ ಜಲಪಾತವನ್ನ ನೋಡೋದಕ್ಕೆ. ಜೊತೆಗೆ ಇಲ್ಲಿನ ಇತಿಹಾಸವೂ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಈ ಒಂದು ಗಗನಚುಕ್ಕಿ ಜಲಪಾತಕ್ಕೆ ಗಗನಚುಕ್ಕಿ ಅಂತ ಹೇಳಿ ಹೆಸರು ಹೇಗೆ ಬಂತು ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಜೊತೆಗೆ ಇದರ ಪಕ್ಕದಲ್ಲೇ ಭರಚುಕ್ಕಿ ಜಲಪಾತ ಇದೆ. ಸೆಂಟರ್ನಲ್ಲಿ ಶಿವನ ಸಮುದ್ರವೂ ಕೂಡ ಇದೆ. ಹಾಗಾಗಿನೇ ಈ ಒಂದು ಪ್ರದೇಶ ಇದೆಯಲ್ಲ ಅಥವಾ ಈ ಒಂದು ಸ್ಥಳ ಇದೆಯಲ್ಲ, ತುಂಬಾ 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 ಅದ್ಭುತವಾಗಿದೆ. ಹಾಗಾಗಿನೇ ಇಲ್ಲಿ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ನನ್ನ ಹಿಂದೆ ನೀವು ನೋಡ್ತಾ ಇರೋದೇ ಗಗನಚುಕ್ಕಿ ಜಲಪಾತ. ಗಗನಚುಕ್ಕಿ ಜಲಪಾತ ಎಷ್ಟು ರಭಸವಾಗಿ ದುಮ್ಮಿಕ್ಕಿ ಹರಿತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಇದರ ಇತಿಹಾಸವನ್ನ ಕೇಳೋಣ. ನನ್ನ ಜೊತೆಗೆ ಒಬ್ರು ಇಲ್ಲಿನ ಸ್ಥಳೀಯರಿದ್ದಾರೆ, ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಉಮೇಶ್ ಅಂತ ಸರ್. ಉಮೇಶ್, ಎಷ್ಟು ವರ್ಷದಿಂದ ಈ ಗಗನಚುಕ್ಕಿ ಜಲಪಾತವನ್ನ ನೋಡ್ತಾ ಇದ್ದೀರಿ? ಸರ್ ನಮ್ಮ ಸ್ವಂತ ಊರು ಬಂದು ಇದೇ ಊರು. ನಾನು ಇಲ್ಲಿ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಒಂದು 11 ವರ್ಷದಿಂದ. ಇದು ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಗಗನಚುಕ್ಕಿ ಜಲಪಾತ ಅಂತ ಇತ್ತು ಹೆಸರು. ಓಕೆ, ಈಗ ಗಗನಚುಕ್ಕಿ ಅಂತ ಹೇಳಿ ಅಂದ್ರೆ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಗಗನಚುಕ್ಕಿ ಅಂತ ಹೆಂಗೆ ಹೆಸರು ಬಂತು ಇದಕ್ಕೆ? ಸರ್ ಗಗನಚುಕ್ಕಿ ಅಂತ ಇದಕ್ಕೆ ಎಂತಕ್ಕೆ ಹೆಸರು ಬಂತು ಅಂದರೆ, ಇಲ್ಲಿ ಗಂಗರಾಜ ಅಂತ ರಾಜ ಕ್ರಿಸ್ತಶಕ 16ನೇ ಶತಮಾನದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತೆ. ಆತನ ಅಳಿಯ ಬಂದು ಶ್ರೀಕೃಷ್ಣ ದೇವರಾಯ. ಒಂದು ಸಂದರ್ಭದಲ್ಲಿ ಅಳಿಯನಿಗೂ ಮಾವನಿಗೂ ಯುದ್ಧ ಮಾಡುವಂಥ ಒಂದು ಸಂದರ್ಭ ಒದಗಿ ಬರುತ್ತಂತೆ. ಆವಾಗ ಅಳಿಯ ಗೆದ್ದುಬಿಟ್ಟು ಮಾವ ಸೋತಾಗ್ತಾನಂತೆ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಆತ ಬೇಸರ, ಅವಾಗ ಮಾವ ಅಳಿಯನಿಂದ ನಾನು ಸೋತದ್ನಲ್ಲ ಅಂತ ಬೇಸರ ಆಗ್ಬಿಟ್ಟು ಸಾಯ್ಬೇಕು ಅಂತ ತೀರ್ಮಾನ ಮಾಡ್ತಾನಂತೆ. ಸಾಯ್ಬೇಕು ಅಂತ ತೀರ್ಮಾನ ಮಾಡಿದಾಗ ಅವನಿಗೆ ಸಾವೇ ಇಲ್ಲದೆ ಹೋದಂಥ ಒಂದು ವರ ಇರುತ್ತಂತೆ.
ಆದರೆ ಮಾವಂಗೆ ಇನ್ನೊಂದು ಆಬಿ ಇರುತ್ತಂತೆ, ಯಾವಾಗಲೂ ಕುದುರೆ ಓಡಿಸೋದಂತ ಒಂದು ಆಬಿ ಇರುತ್ತಂತೆ. ಅವಾಗ ಅವನು ಏನೇ ಮಾಡಿದ್ರು ಅವನಿಗೆ ಸಾವು ಬರ್ತಾ ಇರ್ಲಿಲ್ವಂತೆ ಮಾವಂಗೆ, ಗಂಗರಾಜ ಅಂತ ರಾಜಂಗೆ. ಆವಾಗ ಅವನು ಸಾವು ಬರ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಯಾರೋ ಒಬ್ಬರು ಋಷಿ ಮುನಿಗಳನ್ನ ಕೇಳಿದಾಗ ಅವ್ರು ಹೇಳಿದ್ರಂತೆ, ನೀನು ಓಡಿಸ್ತಕ್ಕಂಥ ಕುದುರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಜಂಪ್ ಮಾಡಿಸಪ್ಪ, ನೀನು ಅವಾಗ ಸಾಯ್ತೀಯ ಅಂತ ಅಂದ್ರಂತೆ. ಆವಾಗ ಗಂಗರಾಜ ರಾಜ ತನ್ನ ಕುದುರೆಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಆ ಕಡೆಯಿಂದ ಈ ಕಡೆ ಜಂಪ್ ಮಾಡಿಸೋದಂತೆ. ಆವಾಗ ಬಿದ್ದು ಅವರು ಇಲ್ಲಿ ಸತ್ರು ಅಂತ ಒಂದು ಪ್ರತೀತಿ ಇದೆ, ಬಿದ್ದು ಮೃತಪಟ್ಟರು ಅಂತ. ಅದಕ್ಕೆ ಗಂಗರಾಜ ಹೋಗಿ ಗಗನಚುಕ್ಕಿ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ ಸರ್, ನಾನು ತಿಳಿದ ಮಟ್ಟಿಗೆ. ಗಂಗರಾಜ ಅನ್ನೋದೇ ಈಗ ಗಗನ ಚುಕ್ಕಿ ಆಗಿದೆ ಅಂತ. ಅಂದ್ರೆ ಯಾಕೆ ಆ ರಾಜರು ಅಷ್ಟೊಂದು ಫೇಮಸ್ ಇದ್ರ ಇಲ್ಲಿ? ಹಾಂ ಸರ್, ತುಂಬ ಫೇಮಸ್ ಇದ್ರು. ಇಲ್ಲಿ ಶಿವನ ಸಮುದ್ರ ಇದೆ, ಭರಚುಕ್ಕಿ ಇದೆ. ಸೊ ಇವೆಲ್ಲ ಒಂದು ಅದ್ಭುತವಾದಂತ ಒಂದು ಪ್ರದೇಶ ಇದು. ಪ್ರತಿನಿತ್ಯ ಎಷ್ಟು ಜನ ಬರ್ಬೋದು ಇಲ್ಲಿ ಪ್ರವಾಸಿಗರು? ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ ಸರ್. ಈಗ ನಾಳೆ ನಾಳಿದ್ದು ಅಂದರೆ 14 ಮತ್ತು 15 ಜಲಪಾತೋತ್ಸವ ಇರೋದ್ರಿಂದ ಲಕ್ಷಾಂತರ ಜನ ಬರೋವಂಥ ನಿರೀಕ್ಷೆ ಇದೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಜಲಪಾತವನ್ನು ವೀಕ್ಷಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಇಲ್ಲಿ ಹೆಂಗೆ ಸರ್, ಈಗ ಮುಂಚೆ ವ್ಯವಸ್ಥೆ ಹೆಂಗಿತ್ತು, ಈಗೆಲ್ಲ ಬದಲಾಗಿದೆಯಾ? ಮುಂಚೆ ಏನೋ ಬರಕ್ಕೆಲ್ಲ ದಾರಿ ಇರಲಿಲ್ಲ ಅಂತೆಲ್ಲ ಕೇಳ್ಪಟ್ಟಿದ್ವಿ. ಇವಾಗ ಇಂಪ್ರೂವ್ ಆಗಿದೆ ಸರ್, ಆಲ್ಮೋಸ್ಟ್ ಇಂಪ್ರೂವ್ ಆಗಿದೆ. ಬಸ್ ವ್ಯವಸ್ಥೆ ಕೂಡ ಇವಾಗ ನಾಳೆ ನಾಳಿದ್ದು 2 ದಿನ ಬಸ್ ವ್ಯವಸ್ಥೆ ಇರುತ್ತೆ. ಆಮೇಲೆ ಬಾಕಿ ದಿನ ಅವ್ರ ಸ್ವಂತ ವೆಹಿಕಲ್ಗಳು ಬರೋಂಥ ವ್ಯವಸ್ಥೆ ಕೂಡ ಇರುತ್ತೆ. ಇಲ್ಲಿಗೆ ಬರಬೇಕು ಅಂತ ಅಂದರೆ ಬೆಂಗಳೂರಿನವ್ರು ಬರಬೇಕಪ್ಪ, ಫಾರ್ ಎಕ್ಸಾಂಪಲ್ ಹೆಂಗೆ ಬರಬೇಕು ಅವರು? ಬೆಂಗಳೂರು ಮಳವಳ್ಳಿಗೆ ಬಂದು ಮಳವಳ್ಳಿಯಿಂದ ಕೊಳ್ಳೇಗಾಲ ರೋಡಿಗೆ ಬರಬೇಕು. 209 ಹೈವೇ ಇದೆಯಲ್ಲ, ಅಲ್ಲಿಗೆ ಬಂದು ಅಲ್ಲಿ ರೊಟ್ಟಿಕಟ್ಟೆ ಅಂತ ಸಿಗುತ್ತೆ, ಅಲ್ಲಿಂದ ಲೆಫ್ಟ್ ಟರ್ನ್ ಮಾಡ್ರೆ ಇಲ್ಲಿ ಗಗನಚುಕ್ಕಿ ಜಲಪಾತಕ್ಕೆ ಬರ್ತೀರಾ. ಈ ಗಗನಚುಕ್ಕಿ ಜಲಪಾತ ನಾವು ನೋಡ್ತಾ ಇದ್ರೆ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನ ನಾವು ಗಮನಿಸಬಹುದು. ನೋಡಿ ಹೇಗಿದೆ ಅಂತ ಹೇಳಿ. 320 ಅಡಿ ಎತ್ತರದಿಂದ ಈ ಒಂದು ಜಲಪಾತ ಧುಮ್ಮುಕ್ಕುತ್ತೆ ಅಂತ ಅಂದ್ರೆ ಅದನ್ನ ನೋಡೋದಕ್ಕೇನೆ 2 ಕಣ್ಣು ಸಾಲೋದಿಲ್ಲ. ಅದು ನೀರ ಅಥವಾ ಹಾಲಿನ ನೊರೆನ ಅಂತ ಹೇಳಿ ಒಂದು ಅನುಮಾನ ಬರುತ್ತೆ, ಅಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ನೀವೆಲ್ಲ ಜೋಗ ಜಲಪಾತವನ್ನ ನೋಡಿರ್ತೀರಿ, ಅದು ಎಷ್ಟು ಎತ್ತರ ಇದೆ ಅಂತ ಹೇಳಿ. ಇದು ಕೂಡ 320 ಅಡಿ ಎತ್ತರದಿಂದ ಧುಮ್ಮುಕ್ಕುತ್ತೆ. ಬಹಳ ಸುಂದರವಾಗಿದೆ ಜಾಗ. ಇನ್ನು ಸುತ್ತಮುತ್ತಲ ಪರಿಸರವನ್ನ ನೀವೆಲ್ಲ ಗಮನಿಸಬಹುದು. ಹಸಿರಿನಿಂದ ಕೂಡಿರುವಂತ ಒಂದು ಪರಿಸರ ನೋಡ್ತಾ ಇದ್ರೆ ಸ್ವರ್ಗವೇ ದರೆಗಿಳಿದು ಬಿಟ್ಟಿದೆ ಏನೋ ಅಂತ ಹೇಳಿ ಭಾಸ ಆಗುತ್ತೆ. ನಾವೀಗಾಗಲೇ ಇಲ್ಲಿನ ಸ್ಥಳೀಯರಿಂದಾನೇ ಕೇಳ್ಪಟ್ವಿ ಹೆಂಗಿದೆ ಈ ಒಂದು ಜಲಪಾತ, ಜೊತೆಗೆ ಈ ಜಲಪಾತದ ಒಂದು ಇತಿಹಾಸ ಏನು ಅನ್ನೋದನ್ನ ಗಮನಿಸಿದ್ವಿ. ಒಬ್ಬ ರಾಜನಿಂದ ಈ ರೀತಿಯಾದಂಥ ಹೆಸರು ಈ ಜಲಪಾತಕ್ಕೆ ಬಂತು. ಗಂಗರಾಜ ಅನ್ನೋ ಒಬ್ಬ ರಾಜನಿಂದ ಇದು ಗಗನಚುಕ್ಕಿ ಆಗಿದೆ. ಹಾಗಾಗಿನೇ ಈ ಗಗನಚುಕ್ಕಿಯ ಉತ್ಸವ, ಗಗನಚುಕ್ಕಿ ಜಲಪಾತೋತ್ಸವ ಇದೇ ಸೆಪ್ಟೆಂಬರ್ 14 ಮತ್ತು 15ರಂದು ಬಹಳ ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ ಇಲ್ಲಿನ ಮಳವಳ್ಳಿ ಶಾಸಕರು PM ನರೇಂದ್ರ ಸ್ವಾಮಿ ಅವರು. ಜೊತೆಗೆ ಇಡೀ ರಾಜ್ಯದ ಜನತೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಪ್ರತಿಯೊಬ್ಬರೂ ಬನ್ನಿ ಜಲಪಾತೋತ್ಸವ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ. ಹಾಗಾಗಿ ಪ್ರತಿಯೊಬ್ಬರೂ ಬನ್ನಿ, ನೀವು ಈ ಗಗನಚುಕ್ಕಿ, ಭರಚುಕ್ಕಿ ಜೊತೆಗೆ ಶಿವನ ಸಮುದ್ರವನ್ನ ಕಣ್ತುಂಬಿಕೊಳ್ಳಿ, ಖುಷಿ ಪಡಿ, ನೆಮ್ಮದಿಯೂ ಕೂಡ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ನೆಮ್ಮದಿ ಬಹಳ ಮುಖ್ಯ ಮನುಷ್ಯನಿಗೆ. ಇಂಥ ಒಂದು ಅದ್ಭುತವಾದಂಥ ಪ್ರದೇಶಕ್ಕೆ ಬಂದ್ರೆ, ಇಂಥ ಒಂದು ಅದ್ಭುತವಾದಂಥ ದೃಶ್ಯ ಕಾವ್ಯವನ್ನ ನೀವು ಗಮನಿಸಿದ್ರೆ ನಿಮಗೆ ನಿಜವಾಗ್ಲೂ ಕೂಡ ನೆಮ್ಮದಿ ಸಿಗುತ್ತೆ. ಅದಕ್ಕೆ ನಾನೇ ಸಾಕ್ಷಿ. ಎಲ್ಲರೂ ಬನ್ನಿ ಜಲಪಾತೋತ್ಸವಕ್ಕೆ, ಹಬ್ಬ ಮಾಡೋಣ, ಮಜಾ ಮಾಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.